ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ಸ್ನೇಹಿತರೆ, ಇವತ್ತು ನೋಡಿ ಸ್ಮಿತಾ ಆಂಟಿ ಅಂತ ಉತ್ತರ ಕರ್ನಾಟಕದ ಧಾರವಾಡದಿಂದ ನಮಗೆ ಪ್ರೊಫೈಲ್ ಕಳಿಸಿರ್ತಾರೆ. ಪ್ರಸ್ತುತ ಗಂಡ ಬಿಟ್ಟಿದ್ದಾನೆ ಅಂತ ಪ್ರೊಫೈಲ್ ಕಳಿಸಿರ್ತಕ್ಕಂಥದ್ದು. ಆ್ಯಂಡ್ ಅವರು ಬಿಡಲು ಕಾರಣ ಏನಂದರೆ, ಅವರು ಬೇರೆ ಒಂದು ಹುಡುಗಿಯ ಜೊತೆ ಸಂಬಂಧ ಬೆಳೆಸಿದ್ರು. ಹಾಗಾಗಿ ನಾನು ಕೂಡ ಇನ್ನು ಅವ್ರ ಜೊತೆ ಇದ್ಬಿಟ್ರೆ ಏನೂ ಯೂಸ್ ಇಲ್ಲ, ಹಾಗಾಗಿನೇ ನಾನು ಹೊಸ ಸಂಬಂಧ ಬೆಳೆಸಬೇಕು ಅಂತ ಈ ಸ್ಮಿತಾ ಆಂಟಿಯವರು ತೀರ್ಮಾನ ಮಾಡಿರ್ತಾರೆ. ನನ್ನ ಗಂಡನಿಂದ ಏನೂ ಕೂಡ ನನಗೆ ಸಿಕ್ಕಿಲ್ಲ. ಒಬ್ಬ ಒಳ್ಳೆಯ ಸ್ನೇಹಿತನ ರೂಪದಲ್ಲಿ ಒಬ್ಬ ಮಿಂಡ ಬೇಕು ಅಂತ ಇವರು ನಮಗೆ ಡೀಟೇಲ್ಸ್ಗಳನ್ನು ಕಳಿಸಿರ್ತಾರೆ. ನೋಡೋದಕ್ಕೆ ಮಧ್ಯಮ ಮೈಕಟ್ಟು ಹೊಂದಿದ್ದೇನೆ, ನಾನು ವೈಟ್ ಆಗಿಲ್ಲ, ಬಟ್ ಆಸ್ತಿವಂತೆ ಇದ್ದೇನೆ ಅಂತ ಸ್ಮಿತಾ ಅವರು ತಿಳಿಸಿರ್ತಕ್ಕಂಥದ್ದು. ಸೊ 4ರಿಂದ 5 ಟಿಪ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ನೀವು ಹಿಂಗಿರಬೇಕು ಅಂತ ಹೇಳಿರೋದು. ಪಾಯಿಂಟ್ ನಂಬರ್ 1 ಬಂದ್ಬಿಟ್ಟು, ಪ್ರಸ್ತುತ ಈ ರೀತಿಯ ಸುಖಗಳನ್ನು ನೀವು ಅವ್ರಿಗೆ ನೀಡಬೇಕು. ಅದು ಪ್ರೀತಿಯ ಸ್ನೇಹದ ರೂಪದಲ್ಲಿ ಒಬ್ಬ ಮಿಂಡ ಆಗಿರಬೇಕು ಅಂತ ಹೇಳಿದ್ದಾರೆ. ನನ್ನ ಗಂಡನಿಗೆ ಗೊತ್ತಾಗದ ಹಾಗೆ ನಮ್ಮ ಇಬ್ಬರ ಸಂಬಂಧ ಇರಬೇಕು. ನಾನು ಅವ್ರಿಗೆ ಹೇಳಲ್ಲ ಯಾವುದೇ ಕಾರಣಕ್ಕೂ, ನೀವು ಕೂಡ ಹೇಳಬಾರ್ದು. ಸೊ ಇಬ್ಬರ ಸಂಬಂಧ ಚೆನ್ನಾಗಿರಬೇಕು. ಆ್ಯಂಡ್ ರಾತ್ರಿ ನಾನು ವೀಡಿಯೋ ಕಾಲ್ ಮಾಡ್ತೀನಿ, ನನ್ನ ನಂಬರ್ ಕೂಡ ಕೊಡ್ತೇನೆ. ಆವಾಗವಾಗ ನಾನು ತೋರಿಸ್ತೇನೆ ವೀಡಿಯೋ ಕಾಲ್ ಮಾಡಿಬಿಟ್ಟು ನನ್ನ ಸಾಮಾನು. ನೀವು ಕೂಡ ನಿಮ್ಮ ಸಾಮಾನು ತೋರಿಸ್ಬೇಕು ಅಂತ ಇವರು ಹೇಳಿರೋ ಸ್ನೇಹಿತರೆ. ನಾನು ನಿಮ್ಮದು ನೋಡಿಬಿಟ್ಟು ನನ್ನ ಬೆರಳುಗಳನ್ನು ಹಾಕ್ಕೊಂಡು ಮಾಡ್ಕೊಳ್ತೀನಿ ಅಂತ ಇವ್ರು ಹೇಳಿರೋದು. ಸೊ ಬರೀ ವೀಡಿಯೋ ಕಾಲಲ್ಲೇ ಬೇಡ, ವಾರಕ್ಕೆ 3 ಸಲ ಭೇಟಿಯಾಗೋಣ. ಇಬ್ಬರು ಕೂಡ ಭೇಟಿಯಾಗ್ಬಿಟ್ಟು ಒಂದು ರೂಮ್ ಮಾಡಿಕೊಂಡು ಮಜಾ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ದುಡ್ಡು ನೀವೇ ಕೊಡಬೇಕು ಅಂತ ಇವರು ಆಫರ್ ಕೊಟ್ಟಿರ್ತಕ್ಕಂಥದ್ದು. ಇವಾಗ ಇವರ ನಂಬರ್ ನಿಮಗೆ ಬೇಕು ಅಂದರೆ sri@gmail.comಗೆ ಮೇಲ್ ಮಾಡಿ, ಇಲ್ಲಾಂದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಡೀಟೇಲ್ಸ್ಗಳನ್ನು ಕಮೆಂಟ್ ಮಾಡಿ. ಖುದ್ದಾಗಿ ಒಬ್ಬ ವ್ಯಕ್ತಿಗೆ ಇವರು ರೀಪ್ಲೈ ಮೂಲಕ ಕಾಂಟ್ಯಾಕ್ಟ್ಗೆ ತೆಗೆದುಕೊಳ್ತಾರೆ ಸ್ನೇಹಿತರೆ. ಸೊ ಇದು ಇವತ್ತಿನ ಪ್ರೊಫೈಲ್ ಆಗಿತ್ತು. ಇನ್ನು ಇವರಿಗೆ ಕಾರ್ ಅಂದರೆ ಇಷ್ಟ ಅಂತ ಏನು ಹೇಳಿದರು, ಆ ಕಾರ್ ನೋಡ್ಕೊಳ್ಬೋದು. ದ ರಿಯಲ್ ಹಾನೆಬಲ್ ಜಾಗ್ವಾರ್ ಅಂತ ಕಾರನ್ನು ಕೂಡ ಇಷ್ಟಪಡ್ತಿದ್ದಾರೆ. ಬಟ್ ಇವ್ರ ಹತ್ರ ಇಲ್ಲ. ಇದು ನನ್ನ ಜೀವನ ಎಂಡ್ ಆಗೋದ್ರೊಳಗೆ ಈ ಕಾರನ್ನು ತೆಗೆದುಕೊಳ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಸ್ನೇಹಿತರೆ. ಸೊ ನಿಮಗೇನು ಬೇಕು, ಪ್ರಸ್ತುತ ಈ ಕಾರು ಗೀರು ಅಂತ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಅವರು ಆಫರ್ ಏನು ಕೊಟ್ಟಿದ್ದಾರೆ, ಗಂಡನಿಗೆ ಗೊತ್ತಾಗದ ರೀತಿಯಲ್ಲಿ ಇವ್ರ ಸಂಬಂಧ ಇರಬೇಕಂತೆ. ಆ್ಯಂಡ್ ಇವರಿಬ್ಬರ ಇರ್ತಕ್ಕಂಥ ಸಂಬಂಧನ 3ನೇ ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ಕೂಡ ಹೇಳಕ್ಕೆ ಹೋಗ್ಬೇಡಿ ಸ್ನೇಹಿತರೆ, ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ದ ರೇಂಜ್ ರೋವರಲ್ಲಿ ಒಳ್ಳೆಯ ಜಾಗ್ವಾರ್ ಕಾರು. ಆ್ಯಂಡ್ ಅದೇ ರೀತಿಯಾಗಿ ಅವರಿದು ನೆಕ್ಸ್ಟ್ ಟೈಪ್ ದ ಅನ್ಯೂಸ್ಲೆಸ್ಲಿ ಆ್ಯಂಡ್ ಎಫೆಕ್ಟಿವ್ ಕಾರ್ ಇರ್ತಕ್ಕಂಥದ್ದು. ದೇ ಆರ್ ಆ್ಯಡೆಡ್ ಎಕ್ಸ್ಟ್ರಾ ಫ್ಯೂಚರ್ ಆ್ಯಂಡ್ ಸ್ಟ್ರಾಂಗೆಸ್ಟ್ ಫ್ಯೂಚರ್ಸ್ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ ಅಂತ ತಿಳಿಸಿರ್ತಕ್ಕಂಥದ್ದು. ಆ್ಯಂಡ್ ದ ಸೋನೆಕ್ಟ್ ಲ್ಯಾಕ್ಸ್ ಎಕ್ಸ್ ಶೋರೂಮ್ ಪ್ರೈಸ್ ಬಂದುಬಿಟ್ಟು 15 lakhs ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ನೋಡ್ತಿದ್ರೆ ಇದರ ಟಾಪ್ ಮಾಡಲು ಮತ್ತು ಗ್ಲಾಸಸ್ ಕೂಡ ಸನ್ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಗ್ಲಾಸಸ್ ಕೂಡ ಇದರಲ್ಲಿ ಇರ್ತಕ್ಕಂಥದ್ದು. ಇನ್ನು ಒಳಗಡೆ ಯಾವ ರೀತಿ ಫ್ಯೂಚರ್ಸ್ಗಳಿರ್ಬೋದು, ಸ್ಟೇರಿಂಗ್ ಅಂತ ಹೆಂಗಿರ್ಬೋದು ಅಂತ ನೋಡ್ಕೊಂಬರೋಣ ಸ್ನೇಹಿತರೆ. ಇದರ ಒಳಗಡೆ ಇರ್ತಕ್ಕಂಥ ಸ್ಟೇರಿಂಗ್ ಕೂಡ ನೋಡ್ಕೊಳ್ಬೋದು. ಕಾರಲ್ಲಿ ಸ್ಪೆಸಿಫಿಕ್ಕಾಗಿ ಏನು ಚೆಂದ ನೋಡಬೇಕು ಅಂದರೆ ಡ್ರೈವರ್ ಸೀಟು ಮತ್ತು ಅವರು ಡ್ರೈವಿಂಗ್ ಹೊಡಿಬೇಕಾಗಿರ್ತಕ್ಕಂಥ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಪ್ಲೇಸು ಅದು ಎಷ್ಟೇ ಚೆನ್ನಾಗಿದ್ದರೆ ಅಷ್ಟೇ ಸಾಕು ಗಾಯ್ಸ್. ಇಲ್ಲಿ ನೋಡ್ಕೊಳ್ಬೋದು ಈ ಡ್ರೈವಿಂಗ್ ಏರಿಯಾ ಆ್ಯಂಡ್ ಗೇರ್ ಬಾಕ್ಸಸ್ ಟು ಕ್ಲಚ್ ಬಾಕ್ಸ್ ಇದೆ ಸ್ನೇಹಿತರೆ. ಸೊ ಜೆನ್ಯೂನ್ ಆಗಿರ್ತಕ್ಕಂಥ ಕ್ಲಚ್ ಬಾಕ್ಸ್ ಆ್ಯಂಡ್ ಇನ್ನೊಂದು ಎಕ್ಸ್ಟ್ರಾ ಆಗಿರ್ತಕ್ಕಂಥ ಗೇರ್ ಬಾಕ್ಸ್ ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಸೂಪರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಂಜಿನ್ ಬಂದುಬಿಟ್ಟು 1369 ಇಂಜಿನ್ ಇದೆ ಸ್ನೇಹಿತರೆ. ಆ್ಯಂಡ್ ಫ್ರೆಶ್ ಆಗಿರ್ತಕ್ಕಂಥ CC ಕೂಡ ಇದರಲ್ಲಿ ಇದೆ ಅಂತ ನಮಗೆ ಮಾಹಿತಿಯಲ್ಲಿ ತಿಳಿಸಿದ್ದಾರೆ. ಇದು ಇವತ್ತಿನ ಪ್ರೊಫೈಲ್ನ ಕಾರಿನ ಮಾಹಿತಿ. ಅವ್ರಿಗೆ ಹೇಳ್ದಂಗೆ ಬೇಗ ಕಮೆಂಟ್ ಬಾಕ್ಸಲ್ಲಿ ಅಥವಾ Gmail ಮುಖಾಂತರ ಅವರನ್ನು ಕಾಂಟ್ಯಾಕ್ಟ್ಗೆ ತೆಗೆದುಕೊಳ್ಳಿ ಅಂತ ಹೇಳ್ತಾ ಸಿಗ್ತೀನಿ. ನಮಸ್ತೆ ಬಾಯ್.